ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಮನೆ ಬಳಿ ಗಲಾಟೆ ಮಾಡಬೇಡಿ ಅಂತ ಹೇಳಿದ್ದು ಪುಂಡರು ಕಲ್ಲು ತೂರಿದ್ದಾರೆ. ಮನೆ ಬಳಿ ಗಲಾಟೆ ಮಾಡಬೇಡಿ ಅಂತ ಹೇಳಿದ್ದಕ್ಕೆ ಕಲ್ಲು ತೂರಿದ ಪುಂಡರು ಬೈಕ್ಗಳನ್ನ ಬೀಳಿಸಿ ಕಲ್ಲು ಎತ್ತಾಕಿ ಜಖಂಗೊಳಿಸಿದ್ದಾರೆ. ಕಿಡಿಗೇಡಿಗಳ ಅಟ್ಟಹಾಸಕ್ಕೆ 4 ಬೈಕ್ಗಳು ಸಂಪೂರ್ಣ ಜಖಂಗೊಂಡಿವೆ. ಬೆಂಗಳೂರಿನ ಬಿಳೇಕಹಳ್ಳಿಯಲ್ಲಿ ಶನಿವಾರ ರಾತ್ರಿ ನಡೆದಿರುವ ಘಟನೆ ಇದು. ಸಿಸಿಟಿವಿ ಕ್ಯಾಮೆರಾದಲ್ಲಿ ಕಿಡಿಗೇಡಿಗಳ ಅಟ್ಟಹಾಸ ಸೆರೆಯಾಗಿದೆ. ಸಿಗರೇಟ್ ಸೇದ್ತಾ ಎಣ್ಣೆ ಹೊಡಿತಾ ಕಿರಿಕಿರಿ ಮಾಡ್ತಿದ್ದ ಪುಂಡರು ಶನಿವಾರ ಕೂಡ ರಸ್ತೆಯಲ್ಲಿ ಬೈಕನ್ನ ಅಡ್ಡ ಹಾಕಿಕೊಂಡು ಗ್ಯಾಂಗ್ ಗಲಾಟೆ ಮಾಡಿದೆ. ಮನೆ ಬಳಿ ನಿಂತು ಗಲಾಟೆ ಮಾಡ್ತಾ ಇದ್ರು. ದಯವಿಟ್ಟು ಗಲಾಟೆ ಮಾಡಬೇಡಿ ಅಂತ ಬುದ್ಧಿವಾದ ಹೇಳ್ತಾರೆ ಅರುಣ್. ಬುದ್ಧಿವಾದ ಹೇಳಿದ್ದಕ್ಕೇನೆ ಸಿಕ್ಕ ಬೈಕ್ಗಳನ್ನ ಪುಡಿಗಟ್ಟಿದ್ದಾರೆ ಪುಂಡರು. ಅರುಣ್ ಬೈಕ್ ಸೇರಿ ಸ್ಥಳೀಯರ ಮೇಲೂ ಕೂಡ, ಅಂದ್ರೆ ಸ್ಥಳೀಯರ ಬೈಕ್ ಏನಿದೆ, ಸ್ಥಳೀಯರ ಬೈಕ್ ಮೇಲೂ ಕೂಡ ಕಲ್ಲು ಎತ್ತಿ ಹಾಕಿ ದಾಂಧಲೆಯನ್ನ ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಪುಡಿ ರೌಡಿಗಳ ಅಟ್ಟಹಾಸ ಹೇಗಿದೆ ಅಂತ. ಮನೆ ಮುಂದೆ ನಿಂತ್ಕೊಂಡು ಜೋರಾಗಿ ಮಾತಾಡೋದು, ಗಲಾಟೆ ಮಾಡೋದು ಮಾಡ್ತಾ ಇದ್ರು. ಹಾಗಾಗಿ ಆ ಮನೆಯಲ್ಲಿದ್ದಂತಹ ಅರುಣ್ ಎನ್ನುವ ವ್ಯಕ್ತಿ ಗಲಾಟೆ ಮಾಡಬೇಡಿ, ಆಚೆ ಹೋಗಿ ಅಂತ ಹೇಳ್ತಾರೆ. ಇಷ್ಟು ಹೇಳಿದ್ದು ಆ ರೌಡಿಗಳಿಗೆ, ಕಿಡಿಗೇಡಿಗಳಿಗೆ ಸಿಟ್ಟು ಬಂದ್ಬಿಡತ್ತೆ. ಆಗ ಮನೆ ಮುಂದೆ ಇರುವಂತಹ ಬೈಕನ್ನು ಕಿಡಿಗೇಡಿಗಳು ಜಖಂಗೊಳಿಸಿದ್ದಾರೆ. ಆ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಸಿಸಿಟಿವಿ ಫುಟೇಜ್ ಇದು. ಸದ್ಯ ಘಟನೆ ಸಂಬಂಧ ಮೈಕೋ ಲೇಔಟ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಬೆಂಗಳೂರಿನಲ್ಲಿ ಬಹುಶಃ ಪುಡಿ ರೌಡಿಗಳ ಅಟ್ಟಹಾಸ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ಈಗ ಮತ್ತೊಂದು ಎಕ್ಸಾಂಪಲ್, ಬಿಳೇಕಹಳ್ಳಿಯಲ್ಲಿ ಆಗಿರುವಂತಹ ಘಟನೆ ಏನಾಯ್ತು, ಯಾರ ಕಿಡಿಗೇಡಿಗಳು, ಏನಾದ್ರೂ ಇನ್ಫಾರ್ಮೇಶನ್ ಇದೆಯಾ? ಅಂದ್ರೆ ಇದ್ರ ಬಗ್ಗೆ ಇವಾಗ ಆಲ್ರೆಡಿ ಮೈಕೋ ಲೇಔಟ್ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಿರುವಂತದ್ದು ವೀಣಾ. ಅಂದ್ರೆ ಬಿಳೇಕಹಳ್ಳಿಯ 7ನೇ ಕ್ಲಾಸ್ ನಲ್ಲಿ ಲಾಸ್ಟ್ ಶನಿವಾರ ರಾತ್ರಿ ಈ ಒಂದು ಇನ್ಸಿಡೆಂಟ್ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದ್ರೆ ಮನೆ ಬಳಿ ಬಂದು ಗಲಾಟೆ ಮಾಡಬೇಡಿ ಅಂತ ಅಂದ್ಬಿಟ್ಟು ಹೇಳಿದಕ್ಕೇನೆ ಆ ಒಂದು ಪುಂಡರು ಸಹಿಸಲಿಲ್ಲ, ಬಂದು ಒಂದು ಗಲಾಟೆ ಮಾಡಿರುವಂತದ್ದು. ಘಟನೆಯಲ್ಲಿ 4 ಬೈಕು ಮತ್ತೆ ಹೂವಿನ ಪಾಟ್ಗಳೇನಿದೆ ಕುಂಡ, ಅದೆಲ್ಲವನ್ನು ಎತ್ತಿ ಹೊಡೆದಾಕಿ ಪುಡಿ ಮಾಡಿರುವಂತದ್ದು. ಅಷ್ಟು ದೃಶ್ಯಗಳು ಕೂಡ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಕೋಡಿಚಿಕ್ಕನಹಳ್ಳಿಯಿಂದ ಈ ಹುಡುಗರು ಬರ್ತಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದ್ರೆ ಅಲ್ಲಿಂದ ಬಂದಂತ ದಿನಾಲೂ ಕೂಡ ಅಲ್ಲಿ ಬಂದು ನಿತಿನ್ ಅನ್ನುವಂತಹ ಒಬ್ಬ ವ್ಯಕ್ತಿ ಗ್ಯಾಂಗ್ ಅನ್ನ ಕಟ್ಕೊಂಡು ಇರ್ತಿದ್ದ. ಅಲ್ಲಿ ಸಿಗರೆಟ್ ಎತ್ಕೊಂಡು ಮತ್ತೆ ಡ್ರಿಂಕ್ಸ್ ಮಾಡ್ಕೊಂಡು ಅಲ್ಲಿ ಓಡಾಡುವಂತಹ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಿದ್ರು ಅನ್ನೋದ್ರ ಬಗ್ಗೆನೂ ಮಾಹಿತಿ ಲಭ್ಯವಾಗಿದೆ. ಅಂದ್ರೆ ಈ ಬಗ್ಗೆ ಈ ಹಿಂದೆನೂ ಕೂಡ ಸಾಕಷ್ಟು ಒಂದು ಪ್ರಕರಣವನ್ನ ಪೊಲೀಸರು ಮಾಹಿತಿ ಕೊಟ್ಟರು ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿರ್ಲಿಲ್ಲ. ಆದ್ರೆ ಇದೀಗ ಬೈಕ್ ಅನ್ನ ನಿಲ್ಲಿಸ್ಕೊಂಡು ಮಧ್ಯ ರಸ್ತೆಯಲ್ಲೇ ಒಂದು ಬೈಕ್ ಅನ್ನ ನಿಲ್ಲಿಸ್ಕೊಂಡು ಪಟಾಕಿ ಹೊಡೆಯೋದು, ಸಿಗರೆಟ್ ಸೇದೋದು ಮತ್ತೆ ಡ್ರಿಂಕ್ಸ್ ಮಾಡೋದು, ಈ ರೀತಿ ಮಾಡ್ತಿದ್ರು ಈ ಒಂದು ನಿತಿನ್ ಗ್ಯಾಂಗ್ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಶನಿವಾರ ಕೂಡ ಅದೇ ರೀತಿ ಈ ಒಂದು ಗ್ಯಾಂಗ್ ಮಾಡಿತ್ತು. ಅಲ್ಲೇ ಒಂದು ಸಾರ್ವಜನಿಕರ ಅರುಣ್ ಅಂತ ಏನಿದ್ದಾರೆ ಅವರು ಅದನ್ನು ಕೂಡ ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಈ ವೇಳೆ ಏಕಾಏಕಿ ಗಲಾಟೆಯನ್ನ ಮಾಡಿರುವಂತದ್ದು. ಅರುಣ್ ಅವರ ಬೈಕ್ ಸೇರಿದಂತೆ ಸ್ಥಳೀಯರ ಬೈಕ್ಗಳ ಮೇಲೆ ಒಂದು ಕಲ್ಲೆತ್ತಾಕಿ ಒಂದು ದಾಂಧಲೆಯನ್ನ ಮೆರೆದಿದ್ದಾರೆ. ಪುಂಡರ ಅಷ್ಟು ಕೃತ್ಯಗಳು ಕೂಡ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಕೊನೆಗೂ ಕೂಡ ಮೈಕೋ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಬೆಂಗಳೂರಿನಲ್ಲಿ ಇದು ಇದೇ ಮೊದಲ ಬಾರಿ ಅಲ್ಲ, ಈ ಹಿಂದೆ ಪ್ರತಿದಿನವೂ ಇಂಥದ್ದು ಒಂದಲ್ಲ ಒಂದು ಏರಿಯಾದಲ್ಲಿ ಆಗ್ತಾನೆ ಇದೆ. ಪೊಲೀಸರು ಇದಕ್ಕೆ ಆದಷ್ಟು ಬೇಗ ಎಚ್ಚೆತ್ಕೊಳ್ಬೇಕು. ಒಂದು ಗಸ್ತನ್ನ ತಿರುಗುವಂತ ವ್ಯವಸ್ಥೆಯನ್ನು ಕೂಡ ಹೆಚ್ಚಿಗೆ ಮಾಡಬೇಕಾಗುತ್ತೆ ವೀಣಾ. ಥ್ಯಾಂಕ್ ಯು ಚೇತನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.